ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಆತ್ಮೀಯರು ಮಾಡುವ ನೋವು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ, ಆದರೆ ಶತ್ರುಗಳು ಮಾಡುವ ನೋವು ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ನಮ್ಮ ಶತ್ರುಗಳ ಮಾತನ್ನು ಕಿವಿಗೊಟ್ಟು ಕೇಳಬೇಕು, ಯಾಕಂದರೆ ಅವರು ಮಾತ್ರ ನಮ್ಮ ತಪ್ಪುಗಳನ್ನು ಸರಿಯಾಗಿ ಹೇಳೋದಕ್ಕಾಗೋದು. ಶತ್ರು ಎಂದು ಯಾರ ಹಣೆಗೂ ಪಟ್ಟಿ ಕಟ್ಟಬೇಡ, ಹಾಗಾಗಲು ನಿನ್ನಲ್ಲಿರುವ ಗುಣಗಳೇ ಅವರಿಗೆ ಶತ್ರುವಾಗಿದ್ದಿರಬಹುದು. ಶತ್ರುಗಳ ಹತ್ತಿರವಿದ್ದರೂ ಚಿಂತೆ ಇಲ್ಲ, ಆದರೆ ಹಿತಶತ್ರುಗಳಿಂದ ಆದಷ್ಟು ದೂರವಿರಿ. ಕಾರಣ ಶತ್ರುಗಳೇನೋ ನಿಮ್ಮ ಏಳಿಗೆಯನ್ನು ದ್ವೇಷಿಸುತ್ತಾರೆ ಅಷ್ಟೇ, ಆದರೆ ಹಿತಶತ್ರುಗಳು ನಿಮ್ಮ ಏಳಿಗೆಯನ್ನು ಬಯಸುವುದೇ ಇಲ್ಲ. ಈಗಿನ ಕಾಲದಲ್ಲಿ ಯಾರನ್ನು ನಂಬುವುದು ಕಷ್ಟ ರೀ. ಯಾರು ಯಾವಾಗ ಹೇಗೆ ನಮ್ಮ ವಿರುದ್ಧ ಆಗುತ್ತಾರೆ ಗೊತ್ತಿಲ್ಲ ರೀ. ಒಬ್ಬರ ಹತ್ತಿರ ಇನ್ನೊಬ್ಬರ ಬಗ್ಗೆ ಹೇಳುವಾಗ ಎಚ್ಚರಿಕೆ ಇರಲಿ. ನಮ್ಮ ಜೊತೆನೇ ಇರುತ್ತಾರೆ ಹಿತಶತ್ರುಗಳು, ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು. ಹಿತಶತ್ರುಗಳು ಎಂದು ಗೊತ್ತಾದ ಮೇಲೆ ಅವರ ಸಹವಾಸದಿಂದ ದೂರವಿರಿ. ಇಲ್ಲದಿದ್ದರೆ ಅವರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ವಿರುದ್ಧವೇ ಕತ್ತಿ ಮಸೆಯುತ್ತಿರುತ್ತಾರೆ. ಬದುಕುವುದಾದರೆ ನಿನ್ನ ಶತ್ರುಗಳ ಮುಂದೆ ಬದುಕು. ನಿನ್ನ ಶತ್ರು ನಿನ್ನ ಮುಂದೆ ಬಂದಾಗಲೆಲ್ಲ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ನಿಮಗೆ ಶತ್ರುಗಳು ಹುಟ್ಟಬೇಕೆಂದರೆ ನೀವು ಅನ್ಯಾಯ ಮಾಡಬೇಕೆಂದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ನೀವು ಸಾಧಿಸುವ ಯಶಸ್ಸುಗಳೇ ನಿಮಗೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತವೆ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಮೇಣಬತ್ತಿಯ ಬೆಳಕು ಗೋಚರಿಸಬೇಕಾದರೆ ಅದರ ಸುತ್ತಲೂ ಕತ್ತಲಾಗಿರಬೇಕು. ನಿನ್ನೊಳಗಿನ ಶಕ್ತಿ ನಿನಗೆ ತಿಳಿಯಬೇಕಾದರೆ ನಿನ್ನ ಸುತ್ತಲೂ ನಿನ್ನ ಶತ್ರುಗಳಿರಬೇಕು. ಎಲ್ಲ ನಮ್ಮವರು ಅಂತ ಬಾಳುವುದೇ ಜೀವನ, ಆದರೆ ಅವರೇ ಕೊನೆಗೆ ಕೇಡನ್ನು ಬಯಸುತ್ತಾ ಇದ್ದಾರೆ ಅಂದರೆ ನಮ್ಮವರೇ ನಮಗೆ ಶತ್ರುಗಳು ಆಗಿರ್ತಾರೆ. ಜಗತ್ತೇ ಸ್ವಾರ್ಥ ಜನರ ಸಂತೆ, ಎದುರುಗಡೆ ನಗುವಿನ ಮುಖವಾಡ, ಹಿಂದಿಂದೇನೆ ಕತ್ತಿ ಮಸೆಯುವವರೇ ಹೆಚ್ಚು. ಹೆಸರಿಗೆ ಅಷ್ಟೇ ರಕ್ತ ಸಂಬಂಧ, ನಮ್ಮವರೇ ನಮಗೆ ಶತ್ರುಗಳು. ಶತ್ರುಗಳು ಮಾಡುವ ಮೋಸ ನಮ್ಮನ್ನು ಧನಾತ್ಮಕವಾಗಿ ಗಟ್ಟಿಗೊಳಿಸಿದರೆ ನಮ್ಮವರೇ ನಮಗೆ ಮಾಡುವ ಮೋಸ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ನಿನ್ನ ಶತ್ರುವಿಗೂ ಭಯ ಹುಟ್ಟಿಸುವಂತಿರಲಿ ನಿನ್ನಯ ಯಶಸ್ಸಿನ ಶಿಖರದ ಸಾಧನೆ. ಒಳ್ಳೆತನ ಹೆಚ್ಚಾದರೆ ನಮ್ಮವರೇ ನಮಗೆ ಶತ್ರುಗಳಾಗುತ್ತಾರೆ. ಶತ್ರುಗಳು ಮಾಡೋ ಮೋಸಕ್ಕಿಂತ ನಮ್ಮವರೇ ನಮಗೆ ಮೋಸ ಮಾಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.